ಹಣ ಬಲ ಇದ್ರೆ ಏನಾದರೂ ಆಗುತ್ತೆ, ಕೊಲೆ ಮಾಡಿ ಕೂಡ 6 ತಿಂಗಳಲ್ಲಿ ಹೊರಗಡೆ ಬರ್ತೀನಿ ಅನ್ನುವಂತಹ ದರ್ಪವನ್ನು ತೋರುವಂತಹ ದಿಮಾಕಿನಲ್ಲಿರುವಂಥವ್ರಿಗೆ ಒಂದು ಪಾಠ. A1 ಆರೋಪಿ ಪವಿತ್ರ ಗೌಡ, A12 ಲಕ್ಷ್ಮಣ್, 7 ಆರೋಪಿಗಳ ಪೈಕಿ 3 ಅರೆಸ್ಟ್ ಆಗಿದ್ದಾರೆ. ನೋಡಿ, 7 ಮಂದಿ ಆರೋಪಿಗಳಿಗೆ ಜಾಮೀನು ರದ್ದಾಗಿದೆ. ಪವಿತ್ರ ಗೌಡ, ಪ್ರದೋಷ್ ಬೆನ್ನಲ್ಲೇ ಲಕ್ಷ್ಮಣ್ ಅರೆಸ್ಟ್ ಆಗಿದ್ದಾನೆ. ಸುಪ್ರೀಂ ಕೋರ್ಟ್ ಬೇಲ್ ರದ್ದಾಗಿದೆ, ಲಕ್ಷ್ಮಣ್ ಕೂಡ ಅರೆಸ್ಟ್ ಆಗಿದ್ದಾನೆ. ಪವಿತ್ರ ಗೌಡ, ಪ್ರದೋಷ್, ಲಕ್ಷ್ಮಣ್ 7 ಮಂದಿ ಆರೋಪಿಗಳ ಪೈಕಿ 3 ಅರೆಸ್ಟ್ ಆಗಿದ್ದಾರೆ. ಈಗ ಸಾಮಾನ್ಯವಾಗಿ ಒಂದು ಮಾತಿದೆ, ಉಳ್ಳವರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ. ಒಂದಿಷ್ಟು ದಿಮಾಕ್ನಲ್ಲಿರುವಂತಹ ವ್ಯಕ್ತಿಗಳು ಮಾತನಾಡ್ತಾ ಇರ್ತಾರೆ, ಏನಾದರೂ ಮಾಡಿ ಹೊರಗಡೆ ಬಂದುಬಿಡ್ತೀವಿ ಅಂತ ಹೇಳ್ತಾ ಇರ್ತಾರಲ್ವಾ, ಆ ದಿಮಾಕು, ಆ ಮೈಂಡ್ಸೆಟ್ಟಲ್ಲಿ ಇರೋರಿಗೆ ಇವತ್ತಿನ ತೀರ್ಪಿದೆಯಲ್ವಾ ಒಂದು ಪಾಠ ಆಗಿದೆ. ನೀನು ನಿನ್ನ ಕ್ಷೇತ್ರದಲ್ಲಿ ಬಾಸು ಮತ್ತೊಂದು ಮಗದೊಂದು ಆಗಿದ್ರೂ ಕೂಡ ಕಾನೂನಿನ ಮುಂದೆ ಗುಲಾಮ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದು ಸಾಬೀತಾಗಿದೆ ಇವತ್ತು. ಇಂತಹ ತೀರ್ಪುಗಳು ಆಗಾಗ ಬರ್ತಾ ಇದ್ದರೆ ವ್ಯವಸ್ಥೆಯ ಬಗ್ಗೆ ಒಂದು ಭರವಸೆ ಮೂಡುತ್ತೆ. ಹೌದು, ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರೂ ಕೂಡ ಸದ್ಯದ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು. ನ್ಯಾಯ ಉಳ್ಳವರ ಸ್ವತ್ತಲ್ಲ, ನ್ಯಾಯ ಅನ್ನೋದು ಬಡವರಿಗೂ ಸಿಗುತ್ತೆ ಅನ್ನುವಂತಹ, ಅದಕ್ಕೆ ಒಂದಿಷ್ಟು ಆ ರೀತಿಯಾಗಿ ಒಂದಿಷ್ಟು ಭರವಸೆ ಮೂಡಿಸುವಂತಹ ತೀರ್ಪುಗಳು ಇವೆಲ್ಲವು. ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ನಟ ದರ್ಶನ್ ಅವರ ನಡವಳಿಕೆ ಬಗ್ಗೆ ಕೂಡ ಮಾತನಾಡಿದ್ರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್ ಜೊತೆ ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ನಲ್ವ, ಪೋಸ್ ಕೊಟ್ಕೊಂಡು, ರೌಡಿ ಶೀಟರ್ಗಳ ಜೊತೆ ಈ ವ್ಯಕ್ತಿಗೇನು ಸಂಬಂಧ ಅಂದರೆ, ಈ ವ್ಯಕ್ತಿಯ ಪ್ರಭಾವ ಎಷ್ಟಿದೆ ಅನ್ನೋದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡ್ರು. ಜೈಲಲ್ಲಿ ಇರುವಾಗಲೇ 2 ಕೇಸ್ಗಳು ದಾಖಲಾಗಿದೆ ದರ್ಶನ್ ಅವರ ಮೇಲೆ. ಜೈಲಲ್ಲಿ ಇರುವಾಗಲೇ 2 FIR ದಾಖಲಾಗಿದೆ. ಒಂದು ವಾಟ್ಸಪ್ ಕಾಲಲ್ಲಿ ಮಾತನಾಡಿದ್ದು ರಾಜಾತಿಥ್ಯ, ಇದ್ರ ಜೊತೆಗೆ ಬಳ್ಳಾರಿ ಜೈಲಿಗೆ ಹೋದ್ರಲ್ವಾ, ಅಲ್ಲಿ ಹೋದ್ಮೇಲೆ ಹೊಸ ನಾಟಕ ಬೆನ್ನು ನೋವು ಅಂತ. ಬೆನ್ನು ನೋವು ಜಾಸ್ತಿ ಆಗಿಬಿಟ್ಟಿದೆ, ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಲಕ್ವಾ ಹೊಡೆದು ಬಿಡುತ್ತೆ. ಇದೇ ರೀತಿಯಾಗಿ ವಾದ ಮಂಡನೆ ಆಗಿತ್ತು. CV ನಾಗೇಶ್ ಅವರು ಇದೇ ರೀತಿಯಾಗಿ ವಾದ ಮಂಡಿಸಿದರು. ನಟ ದರ್ಶನ್ ಬಹು ಬೇಡಿಕೆಯ ನಟ, ಸಾಕಷ್ಟು ಸಿನಿಮಾಗಳಿದೆ, ಈತನ ಮೇಲೆ ಒಂದಿಷ್ಟು ಮಂದಿ ಬದುಕ್ತಾ ಇದ್ದಾರೆ, ಆತನ ವೃತ್ತಿ ಜೀವನವನ್ನು ಗಮನದಲ್ಲಿಟ್ಕೊಂಡು ಆಪರೇಷನ್ಗಾದರೂ ನೀವು ಜಾಮೀನು ಕೊಡಬೇಕು, ಇಲ್ಲ ಅಂದರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತೇಳಿ ಡಾಕ್ಟರ್ಸೇ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಜಾಮೀನನ್ನು ಪಡೆದುಕೊಳ್ತಾರೆ. ಆ ಜಾಮೀನು ಸಿಕ್ಕ ಬಳಿಕ ಆಪರೇಷನ್ ಆಯ್ತಾ? ಈವರೆಗೂ ಕೂಡ ಆಗಿಲ್ಲ, ಅದು ಕನ್ಸಿಡರ್ ಆಗಿದೆ. ಜೈಲಿಗೆ ಹೋದರೂ ದರ್ಶನ್ಗಿಲ್ಲ ನೆಮ್ಮದಿ. ಇನ್ನು ಮುಂದೆ ಜೈಲಲ್ಲೇ ನಡೆಯಲ್ಲ ದರ್ಶನ್ ಆಟ. ಡಿ ಬಾಸ್ಗೆ ಜೈಲಲ್ಲಿ ಸಿಗಲ್ಲ ರಾಯಲ್ ಟ್ರೀಟ್ಮೆಂಟ್. ಕನಸಲ್ಲೂ ಕಾಡ್ತಾರೆ ADGP ದಯಾನಂದ್ ಅವರು. ಈ ಹಿಂದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ರು ದಯಾನಂದ್ ಕಮಿಷನರ್ ಆಗಿದ್ದಾಗಲೇ ದರ್ಶನ್ ಅರೆಸ್ಟ್ ಆಗಿತ್ತು. ಈಗ ಕಾರಾಗೃಹ ADGP ಆಗಿದ್ದಾರೆ. ಸೊ ಈಗ ಸ್ಟ್ರಿಕ್ಟ್ ಆಗುತ್ತೆ ನೋಡಿ. ಈ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ ರಾಜಾತಿಥ್ಯ ಅಭಿಮಾನಿಗಳು ಕಾಮೆಂಟ್ ಮಾಡ್ತಾ ಇದ್ರು, ನಮ್ಮ ಬಾಸ್ ಎಲ್ಲಿದ್ರು ಬಾಸೆ ಅಂತ. ದರ್ಶನ್ ಎಲ್ಲಿದ್ರು ಬಾಸೆ ನೋಡಿ. ಜೈಲಲ್ಲಿದ್ರು ಕಾಲ ಮೇಲೆ ಕಾಲ ಹಾಕ್ಕೊಂಡು ಟೀ ಕುಡ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಕುತ್ಕೊಂಡಿದ್ದಾರೆ. ಬಾಸ್ ಎಲ್ಲಿದ್ರು ಬಾಸೆ ಅಂತ. ಇನ್ನು ಮುಂದೆ ಹೇಳಿ ಹಂಗೆ ಗೊತ್ತಾಗುತ್ತೆ. ಈ ಹಿಂದೆ ಇತ್ತಲ್ಲ ಒಂದಿಷ್ಟು ಅನುಕೂಲ,
ಆ ಅನುಕೂಲ 100ಕ್ಕೆ 101% ಇರಲ್ಲ. ಇನ್ನಷ್ಟು ಕಟ್ಟುನಿಟ್ಟಾಗುತ್ತೆ ಜೈಲಿನ ಪರಿಸ್ಥಿತಿ.